ಶಾರದಾ ಮೇಡಮ್ ನಮಗೆ ಮುಖ ಬರುವಾಗ ಎದುರು ಬರುವಾಗ ಕೃಷ್ಣಮೂರ್ತಿ ಸರ್ ನೆನಪಾಗ್ತದೆ. ಕಲಾರಂಗಕ್ಕೆ ತುಂಬಾ ದೊಡ್ಡ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದವರು ಅವರು. ಅದೇ ರೀತಿ ಈಗ ಶಾರದಾ ಮೇಡಮ್ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಕಳೆದ ವರ್ಷವಷ್ಟೇ ಬಾಚನ ಬೈಲ್ ಅಂತೇಳಿ ಉಡುಪಿಯ ಸಮೀಪದಲ್ಲಿ ಒಂದು ಮನೆ ಕಟ್ಟಿಸಿ ಒಬ್ಬ ಹುಡುಗನಿಗೆ ಆಶ್ರಯ ನೀಡಿದ್ದಾರೆ. ಎರಡನೇ ಮನೆಯನ್ನೇ ಈಗ ಒತ್ತಾಯಪೂರ್ವಕವಾಗಿ ಮೂಡಿದ ನಂಗೆ ಈ ವರ್ಷ ಒಂದು ಬೇಕಂತ ಹೇಳಿ ತುಂಬಾ ಒತ್ತಡದಿಂದ ನಮ್ಮ ಮೇಲೆ ಅದನ್ನ ಇದು ಮಾಡಿ ಈಗ ಈ ಮನೆಗೆ ಅವರು ದಾನಿಯಾಗಿ ಒದಗಿ ಬಂದಿದ್ದಾರೆ. ಅವರನ್ನ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸಣ್ಣ ಗೂಡಿನ ತರದ ಒಂದು ಮನೆ ಉಂಟು. ಈಗ ನೀವು ಪುಸ್ತಕದಿದ್ರೆ ಈಗ ಹೋಗಿ ನೋಡ್ಬೋದು ಅದನ್ನ. ಆ ಸಣ್ಣ ಕೊಠಡಿಯಲ್ಲಿ ಅವ ಕಲ್ತು 97%, 97.8% ಮಾರ್ಕ್ ಬಂದಿದ್ದಾರೆ. ಮನೆಗೆ ಬಂದವರು ಅಲ್ಲೇ ಮನೆ ಬಂದು ಕೂಡಲೇ ರಿಪೋರ್ಟ್ ಬರೆದು ಪಾಸ್ ಮಾಡಿಬಿಟ್ಟೆ. ಇವನಿಗೆ ಇದು ಮಾಡ್ಬೇಕು, ಕೆಳಗೆ ಒಂದು ಒಕ್ಕಣೆ ಬರ್ದೆ. ಮತ್ತೆ ದಾನಿಗಳ ಸಹಕಾರ ಇದ್ರೆ ಒಂದು ಮನೆ ನಿರ್ಮಿಸಬಹುದು. ಯಾಕಂದ್ರೆ ಮನೆದು ಫೌಂಡೇಶನ್ ಆಗಿತ್ತು, ಕಟ್ಟಲಿಕ್ಕೆ ಆರಂಭ ಮಾಡಿದ್ದೇವೆ. ಆರಂಭ ಮಾಡಿ ನಮಗೆ ಒದಗಿ ಬಂದವರು ಇಲ್ಲಿ ಲೋಕಲಲ್ಲಿ ನಮಗೆ ಮೇಯ್ನ್ ಎಲ್ಲ ದಿಕ್ಕಿನಲ್ಲಿ ಕೆಲಸ ಮಾಡುವಾಗ ಒಂದು ಮೇಸ್ತ್ರಿಯ ಸಹಕಾರ ಬೇಕೇ ಬೇಕು. ಉಳಿದ ಎಲ್ಲ ಕೆಲಸದವರು ನಮ್ಮ ಟೀಮ್ ಉಡುಪಿಯಿಂದ ಬರ್ತದೆ ಅಲ್ಲ. ರಾಮ ಪೂಜಾರಿ ಅವರು ನಮಗೆ ಇಲ್ಲಿ ಒದಗಿ ಬಂದರು. ತುಂಬಾ ಸಜ್ಜನ ವ್ಯಕ್ತಿ, ಯಕ್ಷಗಾನದ ಹವ್ಯಾಸಿ ಕಲಾವಿದಂತೆ. ತುಂಬಾ ಸಹಕಾರದಿಂದ ಸಜ್ಜನದಿಂದ ಈಗ ಅವರು ತುಂಬಾ ಡಿಸ್ಕೌಂಟ್ ಮಾಡಿ ಸಹ ನಮಗೆ ಕೆಲಸವನ್ನು ಮಾಡಿಕೊಟ್ರು. ಸ್ಕಾಲರ್ಶಿಪ್ ಮಾತ್ರ ಅಲ್ಲ, ಮನೆಯೆಲ್ಲ ಮಾಡಿ ಕೊಡ್ತಾರೆ, ಗೊತ್ತಿಲ್ಲ ಇದ್ದಿತ್ತು. ಸ್ವಲ್ಪ ದಿನ ಆದ್ಮೇಲೆ ಗಂಗಾಧರ್ ಸರ್, ಮುರಳಿ ಸರ್ ಎಲ್ಲ ಬಂದು ಮನೆ ಪರಿಸ್ಥಿತಿ ಎಲ್ಲ ಕಂಡ್ಕೊಂಡವ್ರು. ಆಮೇಲೆ ಫಸ್ಟ್ PUC ವಿನಮ್ರ ಸಹಾಯಧನ ಘೋಷಣೆ ಮಾಡೋತ್ತಿಗೆ ನಮ್ಗಲ್ಲಿ ಕರ್ದಿರು, ಉಡುಪಿಗೆ ಕರ್ದು ಅಲ್ಲ ನಂಗೆ ಹೇಳ್ರ ನಿಂಗೆ ಮನೆ ಮಾಡಿ ಕೊಡು ಅಂತೇಳಿ ಹೇಳ್ರ. ಇದಕ್ಕೆಲ್ಲ ಕಾರಣ ನನ್ನ ದಾನಿಗಳಾದ ಶಾರದಾ ಮೇಡಮ್ ಅವರು ನಂಗೆ ಅವರ ಪತಿಯವರ ಸ್ಮರಣೆಯಲ್ಲಿ ನಂಗೊಂದು ಮನೆ ಮಾಡಿ ಕೊಟ್ಟಿರ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈಗ ಕಟ್ಟಿಸಿಕೊಡ್ತಾ ಇರುವಂಥದ್ದು ಶಿರುವ ಕೃಷ್ಣಮೂರ್ತಿ ಅವರ ಒಂದು ನೆನಪಿನಲ್ಲಿ ಪಾಂಡಿತ್ಯವನ್ನು ಗಳಿಸಿದಂಥ, ಛಂದಸ್ಸಿನಲ್ಲಿ ಬಹಳ ಒಂದು ಹೆಸರು ಮಾಡಿರುವಂತಹ, ಛಂದಸ್ಸನ್ನು ಅರಿದು ಕೊಡಿದಂತಹ ಒಬ್ಬ ವ್ಯಕ್ತಿ ನಮಗೆಲ್ಲರಿಗೂ ತುಂಬ ಆದರ್ಶಪ್ರಾಯರು. ಅವರ ಹೆಸರಿನಲ್ಲಿ ಛಂದೋಗತಿ ಅಂತ ಹೆಸರನ್ನು ಈ ಮನೆಗೆ ಇಟ್ಟಿದ್ದಾರೆ. ತುಂಬ ಒಳ್ಳೆಯ ಕೆಲಸ ಶಾರದಾ ಮೇಡಮ್ ಅವರು ಮಾಡಿದ್ದಾರೆ. ಮನೆ ಕಟ್ಟಿ ನೋಡೋದು ಕಷ್ಟ, ಕಟ್ಟಿದ ಮನೆಯನ್ನು ಕೊಡುವುದು ಅದು ಇನ್ನೂ ಕಷ್ಟ, ದಾನ ಮಾಡೋದು ಮತ್ತು ಕಷ್ಟ. ಅದು ಒಂದೆರಡು ಮನೆ ಅಲ್ಲ, ಶಾರದಾಕನ ದೃಷ್ಟಿಯಿಂದ 2 ಮನೆ, ಯಕ್ಷಗಾನ ಕಲಾರಂಗದ ದೃಷ್ಟಿಯಿಂದ ಅದು 88ನೇ ಮನೆ. ಆದಷ್ಟು ಬೇಗ 100 ತಲುಪಬೇಕು. ಯಾಕೆಂದರೆ ನಮ್ಮ ದೇಶ ದಾನಕ್ಕೆ ಪ್ರಸಿದ್ಧವಾದದ್ದು. ಇಂಥ ಸಂದರ್ಭದಲ್ಲಿ ಯಕ್ಷಗಾನ ಕಲಾರಂಗವು ತನ್ನದಲ್ಲದ ಕ್ಷೇತ್ರ, ಅದು ತಾನು ಕೆಲಸ ಮಾಡಬೇಕಾದ ಯಕ್ಷಗಾನ ಕ್ಷೇತ್ರದಲ್ಲಿ, ಆದರೆ ತನ್ನದಲ್ಲದ ಕ್ಷೇತ್ರದಲ್ಲಿ ಅದರ ಸಮಾಜದ ಅತ್ಯಂತ ಮೂಲಭೂತ ಅವಶ್ಯಕತೆಯನ್ನು ತಿಳ್ಕೊಂಡು ಅದರಲ್ಲಿ ಈ ಥರದ ಒಂದು ದೊಡ್ಡ ಮಟ್ಟದ ದಾನದ ಒಂದು ಕಾರ್ಯವನ್ನು ಮಾಡ್ತಿರೋದು ಏನು ಬರೀ ಶ್ಲಾಘನೀಯ, ತುಂಬ ಒಳ್ಳೆಯದು ಇತ್ಯಾದಿ ಹೇಳಿದರೆ ಅದು ತುಂಬ ಪೇಲವಾಗುತ್ತೆ, ತುಂಬ ಸಣ್ಣ ವಾಕ್ಯ ಆಗುತ್ತೆ, ತುಂಬ ಸಣ್ಣ ಪದ ಆಗುತ್ತೆ. ಈ ರೀತಿ ತುಂಬ ಜನ ಮಾಡಬೇಕಾಗಿದೆ, ಅಷ್ಟು ಹೇಳ್ಬೋದು. ಯಕ್ಷಗಾನ ಕಲಾರಂಗವು ಏನು ಮಾಡ್ತಾ ಇದೆ, ಅವರು ಒಂಟಿ ಆಗಬಾರ್ದು, ಅವ್ರ ಜೊತೆಗೆ ಇನ್ನೂ ಅನೇಕರು ಕೈ ಜೋಡಿಸಬೇಕು, ಅವ್ರು ಮಾಡೋದಕ್ಕೂ ಕೈ ಜೋಡಿಸಬೇಕು, ಅವರ ಹಾಗೆ ಇನ್ನೂ ಅನೇಕರು ಮಾಡಬೇಕು, ಇನ್ನೂ ಅನೇಕ ಸಂಸ್ಥೆಗಳು ಆ ರೀತಿಯ ಕೆಲಸವನ್ನು ಮಾಡಬೇಕಾಗಿದೆ. ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ವಸತಿಯನ್ನು ಅವರು ಈ ಥರ ಯಾರಿಗಿಲ್ಲ ಅದನ್ನು ಆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅದನ್ನು ಅವರು ಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ. ತುಂಬ ದೊಡ್ಡ ಕೆಲಸ ಇದು. ಈ ಕೆಲಸಕ್ಕೆ ಅವರಿಗೆ ಇನ್ನಷ್ಟು ಶಕ್ತಿ ಸಿಗಲಿ, ದಾನಿಗಳ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗಲಿ, ಅದರ ಮೂಲಕ ಸಮಾಜದ ಶಕ್ತಿ ಹೆಚ್ಚಾಗಲಿ ಅನ್ನುವ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಯಕ್ಷಗಾನ ಕಲಾರಂಗ ಉಡುಪಿಯಲ್ಲಿ ಒಂದು ಸ್ಥಾಪನೆಗೊಂಡು ಈ ರೀತಿ ಯಕ್ಷ ನಿಧಿ, ಯಕ್ಷ ಶಿಕ್ಷಣ, ವಿದ್ಯಾಪೋಷಕ ಈ ರೀತಿ ಎಲ್ಲ ಮಾಡಿಕೊಂಡು ಅದನ್ನು ಬಹಳ ಎತ್ತರವಾಗಿ ಬಾನೆತ್ತರಕ್ಕೆ ಅದನ್ನು ಬೆಳೆಸ್ಕೊಂಡು ಹೋಗುವಂಥದ್ದು ಬಹಳ ಅದ್ಭುತವಾದ ಕೆಲಸ. ಇದು ಅಷ್ಟು ತುಂಬ ಸೋಜಿಗದ ಕೆಲಸ ಆಯಿತು. ಬಹಳ ಮನಸ್ಸಿಗೆ ಬೆರಗು ಕೊಡುವಂತಹ ಒಂದು ಅದ್ಭುತವಾದ ಶ್ಲಾಘನೀಯ ಕಾರ್ಯ. ಯಾಕಂತ ಹೇಳಿದರೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸಿ ಹೆಸರು ಪಡ್ಕೊಳ್ಳೋರು, ಪ್ರಚಾರ ಪಟ್ಕೊಳ್ಳೋರು ಮಾತ್ರ ನಾವು ನೋಡ್ತಾ ಇದ್ದೇವೆ. ಆದರೆ ಇದು ಸದ್ದಿಲ್ಲದೆ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಇಷ್ಟು ಎತ್ತರಕ್ಕೆ ಏರಿಸಿಕೊಂಡು ಒಂದು ಸಂಸ್ಥೆಗೆ ಒಂದು ಘನತೆಯನ್ನು ತಂದುಕೊಟ್ಟದ್ದು ಯಕ್ಷಗಾನ ಕಲಾರಂಗ. ಇದು ಬಹಳ ಶ್ಲಾಘನೀಯವಾದ ಕೆಲಸ. ಇನ್ನೊಂದು ವಿಷಯ, ಛಂದೋಗತಿ ಮನೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ, ಏನು ಅದಕ್ಕೆ ಅರ್ಥ ಅಂತ ಹಲವು ಮಂದಿ ಕೇಳಿದರು ನನ್ನ ಹತ್ರ. ಛಂದೋಗತಿ ಅಂದರೆ ಸೇಡಿಯಾಪು ಕೃಷ್ಣ ಭಟ್ರು ಬರೆದಂಥ ಒಂದು ಉತ್ಕೃಷ್ಟವಾದ ಒಂದು ಗ್ರಂಥ, ಛಂದಸ್ಸಿಗೆ ಸಂಬಂಧಿಸಿದ್ದದು. ಇದನ್ನು ಬಹಳ ಇಷ್ಟಪಡ್ತಾ ಇದ್ರು ಕೃಷ್ಣಮೂರ್ತಿಯವರು.
ತುಂಬ ಸರ್ತಿ ಹೇಳ್ತಿದ್ರು, ನಾನು ಬರೆಯೋದಾದ್ರೆ ಛಂದೋಗತಿಯಂತಹ ಒಂದು ಪುಸ್ತಕ ನಾನು ಬರಿಬೇಕು ನನಗೆ ಅಂತ ಹೇಳೋದು ತುಂಬ ಆಸೆ ಪಟ್ಟಿದ್ರು. ಅದು ಅವರಿಂದ ಆಗ್ಲಿಲ್ಲ. ಕೊನೆಗಾಲಕ್ಕಾಗುವ ಕೈಯಲ್ಲಿ ಪೆನ್ನನ್ನು ಹಿಡಿಯೋದಷ್ಟು ದುರ್ಬಲ ಆಗಿಬಿಟ್ರು. ಈ ರೀತಿಯಲ್ಲಿ ಅವರ ಕನಸು ನನ್ನ ಕನಸಾಗಿ ಉಳಿದಿತ್ತು. ಆ ನೆನಪಿನಲ್ಲಿ ಒಂದು ಮನೆಯಾದ್ರೂ ಆಗ್ಲಿ ಅಂತ ಹೇಳೋ ದೃಷ್ಟಿಯಿಂದ ಛಂದೋಗತಿ ಅಂತ ಹೆಸರನ್ನು ಆಯ್ಕೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಸ್ವಸ್ತಿಕ್ ಹುಡುಗ ಕೂಡ ಮುಂದೆ ತನಗೆ ಇಷ್ಟಪಟ್ಟಂತಹ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು, ಅಧ್ಯಯನ ಮಾಡಬೇಕು, ಒಂದು ತನಗೆ ಬೇಕಾದಂತಹ ಕ್ಷೇತ್ರವನ್ನು ಆರಿಸ್ಕೊಂಡು ಅದರಲ್ಲಿ ಮುಂದಕ್ಕೆ ಸಾಗಬೇಕು, ಛಂದೋಗತಿಯಂತಹ ಒಂದು ಹಂತವನ್ನು ಪಡ್ಕೊಳ್ಬೇಕು ಅಂತ ನಂದು ಮನದಾಳದ ಆಸೆಯಾಗಿದೆ. ಯಕ್ಷಗಾನ ಕಲಾರಂಗ ಸ್ಕಾಲರ್ಶಿಪ್ಪು ಯಕ್ಷಗಾನ ಒಂದು ಮಾತ್ರ ಮಾಡ್ತಾ ಹೋಗ್ಬೋದು. ಆದರೆ ನನ್ನ ಜೀವನದಲ್ಲಿ ಸ್ಕಾಲರ್ಶಿಪ್ ಆ ವಿದ್ಯಾರ್ಥಿಗೆ ಮನೆ ಇಲ್ದಿದ್ರೆ ಓದ್ಲಿಕ್ಕೆ ಆಗ್ತದ ಅನ್ನುವ ಪ್ರಶ್ನೆಗೆ ಹೋಗಿ ಮನೆ ಕಟ್ಟಿಕೊಡುವ ಉದಾಹರಣೆ ನನ್ನ ಜೀವನದಲ್ಲಿ ಯಾವ ಪ್ರಪಂಚದಲ್ಲೂ ನಾನು ಕೇಳಲಿಲ್ಲ. ಇದು ಮೊದಲನೇದು. ಯಾರ ಇನ್ಫ್ಲುಯೆನ್ಸು, ಯಾರೋ ಒಂದು ಒತ್ತಾಯ ಮಾಡಿದರು, ಇನ್ಯಾವುದೋ ಒಂದು ವಿಷಯಕ್ಕೆ ಖುಷಿಪಟ್ಟರು, ಇಲ್ಲ, ಜೆನ್ವಿನ್ ಆಯ್ಕೆಯೇ ಆಗಬೇಕು, ಅವನು ಪ್ರತಿಭಾವಂತನಾಗಿರಬೇಕು, ಅಲ್ಲಿ ಸಮಸ್ಯೆ ಇದೆ ಅಂತೇಳಿ ಆದಾಗ ನಮ್ಮ ಆಯ್ಕೆ ಅಂತ ಹೇಳ್ತಾರೆ. ಪ್ರತಿ ಸರ್ತಿ ಒಂದು ಅದ್ಭುತ ಏನು ಕೇಳಿದರೆ ಅವ್ರು ತೋರಿಸುವ ಒಂದು ಕುಟುಂಬಗಳು, ತುಂಬ ಮನೆಗಳಿಗೆ ಹೋದಾಗ ಆ ಕುಟುಂಬಕ್ಕೊಂದು ಅವರೊಂದು ಭಾರಿ ಒಂದು ಸಂತೃಪ್ತಿಯಿಂದ ಬೇರೆ ಯಾವುದು ಮಾಡಿದರೂ ಇಷ್ಟು ಖುಷಿ ಪಡಲಿಕ್ಕಿಲ್ಲ. ಅವ್ರು ಬೇಕಿದ್ರೆ ನಾಗಮಂಡಲ ಮಾಡಲಿ, ಮತ್ತೊಂದು ಮಾಡಲಿ, ದೇವರ ಸೇವೆ ಮಾಡಲಿ, ಆದರೆ ಮನೆ ಕಟ್ಟಿಕೊಡುವ ಆ ಖುಷಿ ಮತ್ತು ಸಮಾಧಾನವನ್ನು ಆ ಕುಟುಂಬಕ್ಕೆ ಕೊಡ್ತಾರೆ. ಅಂಥ ಕುಟುಂಬವನ್ನೇ ಆಯ್ಕೆ ಮಾಡ್ತಾರೆ. ಅದು ಹೇಳಲಿಕ್ಕಾಗಲಿಕ್ಕಿಲ್ಲ. ಅವ್ರು ಯೂಟ್ಯೂಬಲ್ಲಿದೆ, ಒಂದಷ್ಟು ಜನ ನೋಡ್ಬೋದು. ಅಂಥ ಒಂದು ಕುಟುಂಬಗಳನ್ನು ಪ್ರತಿ ಸರ್ತಿ ತೋರಿಸ್ತಾ ಇರ್ತಾರೆ. ಹಾಗಾಗಿ ಅವ್ರ ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡೋದಿಲ್ಲ.